ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಇದು ನಾನು ಹದಿಹರೆಯದವನಿದ್ದಾಗ ನವೆಂಬರ್ನ ಒಂದು ತಂಪಾದ ರಾತ್ರಿಯಲ್ಲಿ ಸಂಭವಿಸಿತು. ಆವತ್ತು ನಮ್ಮಲ್ಲಿಗೆ ಅತಿಥಿಗಳು ಊಟಕ್ಕೆ ಬಂದಿದ್ದರು. ಊಟ ಮುಗಿಸಿ ಸಿಹಿ ತಿಂಡಿಗಳನ್ನು ಸವಿದು ತೆರಳುತ್ತಾರೆ. ಅವರು ತೆರಳಿದ ಕೆಲವು ನಿಮಿಷಗಳ ನಂತರ ನನ್ನ ತಂದೆಯ ಸ್ನೇಹಿತ ತನ್ನ ಫೋನ್ ಮತ್ತು ಪವರ್ ಬ್ಯಾಂಕ್ ಅನ್ನು ಮರೆತಿರುವುದನ್ನು ನನ್ನ ತಾಯಿ ಗಮನಿಸಿದರು. ಅವರ ಹೆಂಡತಿಗೆ ಕರೆ ಮಾಡಿ ಈ ವಿಷಯವನ್ನು ಹೇಳುತ್ತಾರೆ. ಆಗ ಅವರು ಹೇಳುತ್ತಾರೆ, ಅವರು ದೂರದಲ್ಲಿಲ್ಲ, ಶೀಘ್ರದಲ್ಲಿ ಅದೇ ರಸ್ತೆಯಲ್ಲಿ ಹಿಂತಿರುಗುತ್ತಾರೆ. ಆ ವಿಚಾರವನ್ನು ಕೇಳಿದ ನನ್ನ ತಂದೆ ನನ್ನ ಬಳಿ ಫೋನ್ ಮತ್ತು ಪವರ್ ಬ್ಯಾಂಕ್ ಅನ್ನು ನೀಡಿ ಅವರಿಗಾಗಿ ಆ ರಸ್ತೆಯ ಬಳಿ ಕಾದು ಅವರಿಗೆ ಅದನ್ನು ನೀಡಲು ಹೇಳುತ್ತಾರೆ. ನನ್ನ ತಂದೆ ನನ್ನ ಸೈಕಲ್ ತೆಗೆದುಕೊಂಡು ಹೋಗಲು ಹೇಳಿದರು, ಆದರೆ ನಾನು ಹೋಗಲಿಲ್ಲ. ನಾನು ಫೋನ್ ಮತ್ತು ಪವರ್ ಬ್ಯಾಂಕ್ ತೆಗೆದುಕೊಂಡು ಕಾಲ್ನಡಿಗೆಯಲ್ಲಿ ಹೊರಟೆ. ವಿಶಿಷ್ಟ ಹದಿಹರೆಯದ ಚಿಂತನೆ. ನನಗೆ ಎಲ್ಲವೂ ಚೆನ್ನಾಗಿ ತಿಳಿದಿದೆ ಎಂದು ನಾನು ಭಾವಿಸಿದೆ. ನನಗೆ ಪರಿಚಿತವಾಗಿರುವ ಶಾಂತ ಲೇನ್ ಮೂಲಕ ಶಾರ್ಟ್ ಕಟ್ ತೆಗೆದುಕೊಳ್ಳಲು ನಿರ್ಧರಿಸಿದೆ. ಅಲ್ಲಿರುವ ಹೆಚ್ಚಿನ ಮನೆಗಳು ಲಾಕ್ ಆಗಿದ್ದವು ಮತ್ತು ಬೀದಿ ದೀಪಗಳು ಮಿನುಗುತ್ತಿದ್ದವು. ಇನ್ನು ಕೆಲವು ಸಂಪೂರ್ಣವಾಗಿ ಆರಿ ಹೋಗಿದ್ದವು. ಆ ಲೇನ್ ಪ್ರವೇಶಿಸಿದ ಕ್ಷಣ ಏನು ಅನಿಸಿತು, ಏನೋ ತಪ್ಪಾಗಿದೆ. ಆ ಮೌನದಲ್ಲಿ ಮನಸ್ಸು ತುಂಬಾ ಭಾರವಾಯಿತು. ಆ ರಾತ್ರಿ ಕತ್ತಲೆ ತುಂಬಾ ದಟ್ಟವಾಗಿ ಹರಡಿದಂತಿತ್ತು. ನನ್ನ ಬೆನ್ನು ಮೂಳೆಯ ಮೇಲೆ ಚಳಿ ಹರಿದ ಅನುಭವ ಆಯಿತು. ಇದ್ದಕ್ಕಿದ್ದಂತೆ ನನಗೆ ಭಯವಾಗಲು ಶುರುವಾಯಿತು. ನಿಜವಾಗಿಯೂ ನನಗೆ ತುಂಬಾ ಭಯವಾಗಿತ್ತು. ನಾನು ಫೋನ್ ಮತ್ತು ಪವರ್ ಬ್ಯಾಂಕ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ವೇಗವಾಗಿ ಓಡಲು ಪ್ರಾರಂಭಿಸಿದೆ. ಅಲ್ಲಿಂದ ಬೇಗನೆ ಮುಂದೆ ಹೋಗಲು ಬಯಸಿದೆ. ಆ ಲೇನ್ ಕೊನೆಯಲ್ಲಿ ನನ್ನ ತಂದೆಯ ಸ್ನೇಹಿತ ಅಲ್ಲಿ ಕಾಯುತ್ತಿರುವುದು ನನಗೆ ಕಾಣಿಸುತ್ತಿತ್ತು. ನಾನು ಸುರಕ್ಷಿತ ಎಂದು ಭಾವಿಸುವಾಗಲೇ ಏನೋ ನನ್ನ ಕಾಲನ್ನು ಹಿಡಿದು ಎಳೆದಂತಾಯಿತು. ನಾನು ರಸ್ತೆಯ ಮೇಲೆ ಬಲವಾಗಿ ಬಿದ್ದ ಕಾರಣ 2 ಮೊಣಕಾಲುಗಳಲ್ಲಿ ಗಾಯ ಕಾಣಿಸಿಕೊಂಡಿತು. ಆ ಗಾಯವನ್ನು ನನ್ನ ಬಳಿ ಇದ್ದ ಕರವಸ್ತ್ರದಿಂದ ಕಟ್ಟಿಕೊಳ್ಳುತ್ತಾ ನಾನು ಕಲ್ಲು ಎಡವಿ ಬಿದ್ದೆ ಎಂದು ಭಾವಿಸಿದೆ. ಆದರೆ ನಾನು ಎದ್ದೇಳಲು ಪ್ರಯತ್ನಿಸಿದಾಗ ನನಗೆ ಸಾಧ್ಯವಾಗಲಿಲ್ಲ. ಆ ಹಿಡಿತ ಇನ್ನೂ ಬಿಗಿಯಾಗಿ ಇತ್ತು, ಶೀತವಾಗಿತ್ತು, ಅದೃಶ್ಯವಾಗಿತ್ತು. ನನ್ನ ಸುತ್ತಲೂ ಏನೂ ಇರಲಿಲ್ಲ, ಹಗ್ಗವಿಲ್ಲ, ಯಾವುದೇ ವಸ್ತುವಿಲ್ಲ, ಯಾರೂ ಇರಲಿಲ್ಲ. ಆ ಕಾಣದ ಕೈ ಮಾತ್ರ ನನ್ನನ್ನು ಹಿಡಿದಿತ್ತು. ನಾನು ಗಾಬರಿಗೊಂಡು ಆ ಕೈಯನ್ನು ತಳ್ಳಲು ಪ್ರಯತ್ನಿಸುತ್ತಾ ಮುಂದೆ ತೆವಳಲು ಪ್ರಯತ್ನಿಸಿದೆ. ಆಗ ಯಾರೋ ನನ್ನ ಹೆಸರು ಕರೆಯುವುದನ್ನು ನಾನು ಕೇಳಿದೆ. ಅದು ನನ್ನ ತಂದೆಯ ಸ್ನೇಹಿತ. ನನ್ನ ಕಡೆಗೆ ಓಡಿ ಬರುತ್ತಿದ್ದರು. ಅವರು ನನ್ನ ಬಳಿಗೆ ಬರುತ್ತಿದ್ದಂತೆ ಆ ಹಿಡಿತ ಮಾಯವಾಗಿತ್ತು. ಅವರು ನನ್ನನ್ನು ಮೇಲಕ್ಕೆತ್ತಲು ಸಹಾಯ ಮಾಡಿ ಮನೆಗೆ ಕರೆತರುತ್ತಾರೆ. ನನ್ನ ಮೊಣಕಾಲುಗಳಲ್ಲಿ ರಕ್ತಸ್ರಾವವಾಗುತ್ತಿತ್ತು. ನಾನು ಭಯದಿಂದ ನಡುಗುತ್ತಿದ್ದೆ. ನಾನು ನನ್ನ ಹೆತ್ತವರಿಗೆ ಹೇಳಿದೆ, ಆದರೆ ಅವರು ಅದನ್ನು ನಿರ್ಲಕ್ಷಿಸಿದರು. ನಾನು ಭಯದಿಂದ ಅದನ್ನು ಊಹಿಸಿರಬೇಕು ಎಂದು ಹೇಳಿದರು. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನನ್ನ ಕಾಲುಗಳು ತುಂಬಾ ನೋಯುತ್ತಿದ್ದವು. ಆದರೆ ಹೇಗೋ ಕೊನೆಗೆ ನನಗೆ ಆ ರಾತ್ರಿ ನಿದ್ದೆ ಬಂತು ಮತ್ತು ಹಾಗೆಯೇ ಸಮಯ ಕಳೆದು ಹೋಯಿತು. ಆ ಘಟನೆ ನಡೆದ ಕೆಲವು ದಿನಗಳ ನಂತರ ನಾನು ಕೆಲವು ಹೊಸ ಸ್ನೇಹಿತರನ್ನು ಮಾಡಿಕೊಂಡೆ. ಹೀಗೆ ಒಂದು ದಿನ ಯಾದೃಚ್ಛಿಕ ಸಂಭಾಷಣೆಯಲ್ಲಿ ನಾನು ಒಂದು ರೋಮಾಂಚನಕಾರಿ ವಿಷಯವನ್ನು ಅರಿತೆ. ಅದೇನೆಂದರೆ ನಾನು ವಾಸಿಸುತ್ತಿದ್ದ ಪ್ರದೇಶದ ಇತಿಹಾಸ. ಆ ರಾತ್ರಿ ನಾನು ಓಡಿದ ಲೇನ್ ಅದು ಕೇವಲ ಹಳೆಯದಾಗಿರಲಿಲ್ಲ. ಅದು ಏನು ಕತ್ತಲ ಶಕ್ತಿಗೆ ಹೆಸರುವಾಸಿಯಾಗಿತ್ತು. ಆದರೆ ಅದು ಯಾವತ್ತೋ ಹಿಂದಿನ ಸಮಯದ ಕತೆ. ಆದರೂ ಆ ರಾತ್ರಿ ನನಗಾದ ಭಯಾನಕ ಅನುಭವದ ಭಯದಿಂದ ಇಲ್ಲ, ನಾನು ಇನ್ನು ಮುಂದೆ ಅಲ್ಲಿ ವಾಸಿಸುವುದಿಲ್ಲ ಎಂದು ನಿಶ್ಚಯಿಸಿದೆ.